ಹಿಂದಿನ ಒಂದು ಕಾಲದಲ್ಲಿ ಒಂದು ಬ್ರಾಹ್ಮಣ ದಂಪತಿಗೆ ಮಕ್ಕಳಿರಲಿಲ್ಲ. ಹೀಗೆ ಬಹುಕಾಲದ ನಂತರ ಒಬ್ಬ ಮಗ ಹುಟ್ಟಿದ. ಅವನಿಗೆ ಜಬಾಲಿ ಎಂದು ಹೆಸರಿಟ್ಟರು. ವೇದಾಧ್ಯಯನ ಪಾರಂಗತನಾದ ಜಬಾಲಿ ವನವೊಂದರಲ್ಲಿ ತಪೋನಿರತನಾದ. ಕ್ರಮೇಣ ಎಲೆಗಳನ್ನು ತಿಂದು ಕೇವಲ ನೀರು ಕುಡಿಯುತ್ತಾ ತಪಸ್ಸು ಮಾಡಲು ತೊಡಗಿದ. ಮುಂದೆ ಆತನಿಗೆ ತಾನು ಅದ್ವಿತೀಯ ತಪಸ್ವಿಯಾಗಬೇಕೆಂದು ಇಚ್ಛೆ ಉಂಟಾಯಿತು. ಪ್ರಶಾಂತವಾದ ನಿಸರ್ಗ ರಮಣೀಯವಾದ ಕಡಲ ತಡಿಯ ಸ್ಥಳವನ್ನಾಯ್ದು ನಾರ್ಮುಡಿಯನ್ನುಟ್ಟು ಕೃಷ್ಣಾಜಿನವನ್ನು ಹೊಂದಿಕೊಂಡು ತಪೋಮಗ್ನನಾದನು ಜಬಾಲಿ. ಆತನ ತಲೆಯಲ್ಲಿ ಜಟೆ ಬೆಳೆದುದಲ್ಲದೆ ಅದರಲ್ಲಿ ಗುಬ್ಬಚ್ಚಿಗಳು ನಿಶ್ಚಿಂತೆಯಿಂದ ಗೂಡು ಕಟ್ಟಿದ್ವಂತೆ. ಬರೀ ಒಂದೆರಡು ದಿನಗಳ ಗೂಡಲ್ಲ, ಆ ಗುಬ್ಬಚ್ಚಿ ದಂಪತಿಗಳು ಗೂಡು ಕಟ್ಟಿ ವಾಸ ಮಾಡಿ ಮಕ್ಕಳಾದವು, ಮರಿ ಮಕ್ಕಳಾದವು. ಅವುಗಳ ಮಕ್ಕಳಿಗೂ ಮಕ್ಕಳಾದವಂತೆ.